ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಶ್ರೀ. ಏನಿದು ನುಗ್ಗೆಕಾಯಿ ಹಿಡ್ಕೊಂಡು ಬಂದಿದ್ದೀನಿ ಅಂತ ಅನ್ಕೋತಿದ್ದೀರಾ? ಇವತ್ತು ನಾನು ನುಗ್ಗೆಕಾಯಿಯಿಂದ ರುಚಿಯಾದಂತಹ ಒಂದು ರಸಮನ್ನು ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಊಟ ಮಾಡುವಾಗ ನೀವು ನನ್ನನ್ನು ನೆನೆಸ್ಕೊಂಡು ಸೂಪರ್ ಮಂಜುಶ್ರೀ ಅವರೇ ಅಂತ ಹೇಳಬೇಕು. ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ತುಂಬ ಸಿಂಪಲ್ ಮಾಡೋದಕ್ಕೆ, ಹಾಗೆ ಆರೋಗ್ಯಕ್ಕೂ ಸಿಕ್ಕಾಪಟ್ಟೆ ಒಳ್ಳೆಯದು, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ ನಾವು ಕುಕ್ಕರ್ನಲ್ಲಿ ಬೇಳೆ, ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೆಟೊ, ಹಾಗೆ ಉದ್ದುದ್ದಕ್ಕೆ ಹೆಚ್ಚಿದಂತಹ ನುಗ್ಗೆಕಾಯನ್ನು ಬೇಯಿಸ್ಕೋಬೇಕು. ಉದ್ದುದ್ದಕ್ಕೆ ಯಾಕೆ ಹೆಚ್ಕೊಂಡಿದ್ದು ಅಂದರೆ, ನಾವು ಅದನ್ನು ಮತ್ತೆ ಬೆಂದ ಮೇಲೆ ಸ್ವಲ್ಪ ಕಿವುಚಿ ಇಟ್ಕೋಬೇಕು. ಆ ನಾರನ್ನೆಲ್ಲ ತೆಗೆದು ರಸ ಮಾತ್ರ ಬೇರೆ ಬೇರೆ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಉದ್ದುದ್ದ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಇದರ ಜೊತೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ, ಮುಳುಗುವಷ್ಟು ನೀರನ್ನು ಹಾಕಿ 2ರಿಂದ 3 ವಿಸಿಲ್ ಕೂಗ್ಕೋಬೇಕು. ಅಂದರೆ ನುಗ್ಗೆಕಾಯಿ ತುಂಬ ಚೆನ್ನಾಗಿ ಬೇಯಬೇಕು. ಈಗ ಚೆನ್ನಾಗಿ ಬೆಂದಿದೆ. ನುಗ್ಗೆಕಾಯಿಯನ್ನು ಒಂದು ಸಣ್ಣ ಪಾತ್ರೆಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದರನ್ನೆಲ್ಲ ಕಿವುಚಿ ರಸವನ್ನು ತೆಕ್ಕೋಬೇಕು. ನಾರನ್ನೆಲ್ಲ ಬಿಟ್ಟು ರಸ ತೆಕ್ಕೋಬೇಕು. ನಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಬೇಕಿದ್ದರೆ ರಸವನ್ನು ಮಾಡಿ ಇಟ್ಕೋಬೋದು. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿ ಬೇಯಬೇಕು. ಇಲ್ಲಾಂದರೆ ನಮಗೆ ಕಿವುಚಿ ಅದರ ರಸವನ್ನು ತೆಗೆಯೋದಕ್ಕೆ ಆಗೋದಿಲ್ಲ. ನಾನಿಲ್ಲಿ ರಸವನ್ನು ತೆಗೆದಿದ್ದೀನಿ. ಈಗ ಬೆಂದ ಬೇಳೆಗೆ ಆ ಮಿಶ್ರಣವನ್ನು ಹಾಕಬೇಕು. ಬೇಕು ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ರಸಮ್ ಅಂದರೆ ಸ್ವಲ್ಪ ನೀರಾಗಿರುತ್ತೆ, ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ, ನೀರನ್ನು ಸೇರಿಸ್ಕೊಳ್ಳಿ. ಇದನ್ನು ನೀವು ಸೂಪ್ ಥರ ಕೂಡ ಈವ್ನಿಂಗ್ ಕುಡಿಬೋದು. ಹಾಗೆ ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ಇದಕ್ಕೆ ಈಗ ಹೋಮ್ ಮೇಡ್ ರಸಮ್ ಪುಡಿಯನ್ನು ಸೇರಿಸಿದ್ದೀನಿ. ಮಂಜುಶ್ರೀ ಕೈ ರುಚಿ ಹೋಮ್ ಪ್ರಾಡಕ್ಟಲ್ಲಿ ರಸಮ್ ಪೌಡರ್ ಸಿಗುತ್ತೆ. ನಿಮಗೆ ಬೇಕು ಅಂತಂದರೆ ನೀವು ಆರ್ಡರ್ನ ಮಾಡ್ಕೋಬೋದು. ನಾನು ಇಲ್ಲಿ ಆ ರಸಮ್ ಪೌಡರ್ನ ಸೇರಿಸಿದ್ದೀನಿ. ಇಲ್ಲ ನಿಮ್ಮ ಹತ್ರ ಯಾವ ರಸಮ್ ಪೌಡರ್ ಇದೆಯೋ ಅದನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಬೆಲ್ಲವನ್ನು ಹಾಕಬೇಕು. ನಾನಿಲ್ಲಿ ಹುಣಸೆ ಹಣ್ಣನ್ನು ಹಾಕಿಲ್ಲ. ನಿಮಗೆ ಬೇಕು ಅನಿಸಿದ್ರೆ ಚೂರು ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ. ಆಲ್ರೆಡಿ ಟೊಮೆಟೊ ಹಾಕಿರೋದ್ರಿಂದ ನನಗೆ ಹುಣಸೆ ಹಣ್ಣಿನ ಅಗತ್ಯ ಇಲ್ಲ ಅಂತ ಅನ್ನಿಸ್ತು. ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೇಕು. ಈಗ ಚೆನ್ನಾಗಿ ಕುದಿಸಿದ್ರೆ ರುಚಿಯಾದಂತಹ ಆರೋಗ್ಯಕರವಾದಂತಹ ನುಗ್ಗೆಕಾಯಿ ರಸಮ್ ರೆಡಿ ಆಗುತ್ತೆ. ಇದನ್ನು ಅನ್ನದ ಜೊತೆಗೆ ಸರ್ವ್ ಮಾಡ್ಬೋದು. ಹಾಗೆ ನಾನು ಮೊದಲೇ ಹೇಳಿದ ಹಾಗೆ ಕೂಡ ಸೂಪ್ ಥರ ನೀವು ಇದನ್ನು ತಗೋಬೋದು. ಕೊನೆಯಲ್ಲಿ ಇಂಗು, ಸಾಸಿವೆ, ಕರಿಬೇವಿನ ಒಂದು ಒಗ್ಗರಣೆಯನ್ನು ಕೊಟ್ಟರೆ ರಸಮ್ ರೆಡಿ ಆಗುತ್ತೆ. ನಾನಂತೂ ಊಟ ಮಾಡ್ತಾ ಇದ್ದೀನಿ. ನೀವು ಕೂಡ ಮಾಡಿಕೊಂಡು ರುಚಿಯಾಗಿರುವಂತಹ ರಸಮನ್ನು ಎಂಜಾಯ್ ಮಾಡಿ. ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಚಾರ್ಜ್ ಏನೂ ಇರೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ರೆಸಿಪಿಗಳು, ಅಂದರೆ ಹೊಸ ರೆಸಿಪಿಗಳನ್ನು ಹಾಕ್ತೀನಲ್ಲ, ಅದೆಲ್ಲದರ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಆಗಿಂದಾಗಲೇ ನೋಡಿಕೊಂಡು ಆಗಿಂದಾಗಲೇ ಮಾಡ್ಕೋಬೋದು. ಥ್ಯಾಂಕ್ ಯು.